ಏನಾಯ್ತು ಆಂಟಿ? ಪ್ರೀತಿ ಕೋಪ ಮಾಡ್ಕೊಂಡು ಒಳಗೆ ಹೋಗಿ ಡೋರ್ ಹಾಕೊಂಡಿದ್ದಾಳೆ ರಾಹುಲ್. ನಾನ್ ಬದುಕಲ್ಲ, ಸತ್ತು ಹೋಗ್ತೀನಿ ಅಂತ ಹೇಳಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ. ನನಗೆ ತುಂಬಾ ಭಯ ಆಗ್ತಿದೆ. ಪ್ರೀತಿ, ಪ್ರೀತಿ, ಡೋರ್ ಓಪನ್ ಮಾಡು ಪ್ರೀತಿ. ನಾನ್ ತೆಗಿಯಲ್ಲ ರಾಹುಲ್. ಪ್ರೀತಿ, ಡೋಂಟ್ ಬಿಹೇವ್ ಫೂಲಿಶ್. ಕಮ್ ಆನ್. ನಾನ್ ಸತ್ ಮೇಲೆ ಪ್ರೀತಿ, ಬಂದು ನನ್ ಡೆಡ್ ಬಾಡಿ ತಗೊಂಡು ಹೋಗಿ. ಬಾ ಪ್ರೀತಿ. ಪ್ರೀತಿ, ನಾನ್ ತೆಗಿಯಲ್ಲ. ಪ್ರೀತಿ, ಪ್ರೀತಿ ಬಾಗಿಲು ಪ್ರೀತಿ, ಡೋರ್ ಓಪನ್ ಮಾಡು. ಪ್ರೀತಿ, ಪ್ರೀತಿ, ಓಪನ್ ಮಾಡು. ಪ್ರೀತಿ, ಓಪನ್ ದ ಡೋರ್ ಪ್ರೀತಿ. ಪ್ರೀತಿ, ಇವತ್ತು ನಿನಗೆ ಇಷ್ಟ ಇರೋ ಕರ್ರೀಸ್ ಎಲ್ಲ ಸ್ಪೆಷಲ್ ಆಗಿ ಮಾಡಿದ್ದಾರೆ ಬಿಗ್ಗ ಆಂಟಿ. ರಾಹುಲ್ ಸಿಗ್ದಿರೋ ನನ್ ಬದುಕೆ ಬೇಡ ಅನ್ಕೊಂಡ್ಮೇಲೆ ಇನ್ನು ಈ ಕರೀಸ್ ಯಾಕೆ ಬೇಕು? ದಯವಿಟ್ಟು ಎಲ್ರೂ ಇಲ್ಲಿಂದ ಹೊರಟೋಗಿ. ಅಟ್ಲೀಸ್ಟ್ ಸಾಯೋ ಮುಂಚೆ ಆದ್ರೂ ನನ್ ನೆಮ್ಮದಿಯಾಗಿ ಸಾಯೋಗ್ಬಿಡಿ. ಪ್ರೀತಿ, ಡೋಂಟ್ ಬಿಹೇವ್ ಫೂಲಿಶ್. ಓಪನ್ ದ ಡೋರ್. ಸಾರಿ ರಾಹುಲ್. ರಾಹುಲ್ ಹೇಳಿದ್ರು ಕೇಳಲ್ವಾ? ಯಾರು ಹೇಳಿದ್ರು ನಾನು ಕೇಳಲ್ಲ. ಕಮ್ ಆನ್, ಓಪನ್ ದ ಡೋರ್. ಪ್ರೀತಿ, ಪ್ರೀತಿ, ಸಮಸ್ಯೆ ಬಂದ್ರೆ ಸೊಲ್ಯೂಷನ್ ನ ಹುಡುಕ್ಬೇಕೆ ಹೊರತು ಹೀಗೆ ಪ್ರಾಣ ಕಳ್ಕೋಬಾರ್ದು. ನನ್ಗೆ ನನ್ ಸಾವು ಬಿಟ್ರೆ ಬೇರೆ ಏನೂ ಸೊಲ್ಯೂಷನ್ ಕಾಣಿಸ್ತಿಲ್ಲ. ಪ್ರೀತಿ, ಪ್ರೀತಿ, ಬಾಗಿಲು ತೆಗಿ ನೀನು. ಪ್ರೀತಿ, ಪ್ರೀತಿ, ನನ್ ಮಾತು ಕೇಳು. ಇವಳು ಬೇಕು ಅಂತಾನೆ ಸಿಂಪತಿಗೋಸ್ಕರ ಆಕ್ಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಹೌದಮ್ಮ, ನನಗೂ ಕೂಡ ಹಾಗೆ ಅನ್ನಿಸ್ತಿದೆ. ನೋಡೋಣ. ಏನು ಎಲ್ಲೂ ಸೈಲೆಂಟ್ ಆಗೋದ್ರು? ನಂದು ಆಕ್ಟಿಂಗ್ ಅಂತ ಗೊತ್ತಾಗಿ ಹೊರಟೋಗ್ಬಿಟ್ರಾ? ಬಾಗಿಲು ತೆಗಿಯಮ್ಮ. ಪ್ರೀತಿ, ಯಾಕೆ? ಪ್ರೀತಿ, ಪ್ರೀತಿ ಸೂಸೈಡ್ ಮಾಡ್ಕೊತಿದ್ದಾಳೆ. ಪ್ರೀತಿ, ನನ್ ಮಾತು ಕೇಳು. ಪ್ರೀತಿ, ಪ್ರೀತಿ, ಓಪನ್ ದ ಡೋರ್. ಹುಚ್ಚಿ ತರ ಬಿಹೇವ್ ಮಾಡಬೇಡ. ಸುಸೈಡ್ ಮಾಡ್ಕೊಳ್ಳೋದು ಸೊಲ್ಯೂಷನ್ ಅಲ್ಲ. ಇಲ್ಲ ಆಂಟಿ, ಇಷ್ಟು ದಿವಸ ಅದೇ ನಂಬಿಕೆಯಲ್ಲಿದ್ದೆ ಆಂಟಿ. ಆದ್ರೆ ಇವತ್ತದು ಇಂಪಾಸಿಬಲ್ ಅಂತ ಗೊತ್ತಾಯ್ತು. ರಾಹುಲ್ಗೆ ವೈಫ್ ಆಗ್ದಿರೋ ನನ್ನ ಲೈಫ್ ಯಾಕೆ? ದ ಗ್ರೇಟ್ ವಾಗ್ದೇವಿ ಸೊಸೆ ಆಗ್ದಿರೋ ಈ ಜನ್ಮ ಯಾಕೆ ಬೇಕು? ಅದಕ್ಕೆ ನಾನು ಸತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ರೀತಿ, ಜಸ್ಟ್ ಶಟ್ ಅಪ್. ನಿನಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ, ಅಭಿಮಾನ ಇದ್ರೆ, ಪ್ರೀತಿ ಪ್ಲೀಸ್ ಡೋರ್ ಓಪನ್ ಮಾಡ್ತೀಯಾ? ಆಂಟಿ, ನಾನು ರಿಪೀಟ್ ಮಾಡೋದಿಲ್ಲ. ನೌ ಇಟ್ಸ್ ಯುವರ್ ಚಾಯ್ಸ್. ಪ್ರೀತಿ, ಪ್ರೀತಿ, ಏನೇ ಹುಚ್ಚ ಕೆಲ್ಸ ಹೇಳು. ಯಾಕೆ ಹೀಗ್ ಮಾಡ್ಕೊಳಕ್ ಹೋದೆ? ವಾಟ್ ಇಸ್ ದಿಸ್? ಬಾ ಹೋಗೋಣ. ನೀರ್ ತಗೊಂಡ್ ಬನ್ನಿ. ಕೂತ್ಕೋ. ನನ್ನ ಮಾತು ಗೌರವ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ. ಇವಾಗಷ್ಟೇ ಅಲ್ಲ ಆಂಟಿ, ನೀವಂದ್ರೆ ನನ್ಗೆ ಯಾವಾಗ್ಲೂ ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟೇ ರಾಹುಲ್ನ ಡೈರೆಕ್ಟ್ ಆಗಿ ನೋಡದೇ ಇದ್ರು ನನ್ನ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡಿದ್ದು. ಆ ರೆಸ್ಪೆಕ್ಟೇ US ನಲ್ಲಿ ನನ್ನ ಕರಿಯರ್ನು ಬಿಟ್ಟು ಇಂಡಿಯಾ ಬರೋ ಹಾಗೆ ಮಾಡಿದ್ದು. ಆದ್ರೆ ಇವತ್ತು ನೀವು ಕೊಟ್ಟಿರೋ ಮಾತು ಉಳಿಲಿಲ್ಲ. ನಿಮ್ಗಿಷ್ಟ ಇಲ್ಲದೆ
ರಾಹುಲ್ಗೂ ಗೊತ್ತಿಲ್ಲದೆ ಆಗಿರೋ ಮದ್ವೆ ಅಲ್ವಾ, ಕ್ಯಾನ್ಸಲ್ ಮಾಡ್ತೀರಿ ಅನ್ನೋ ಆಸೆಯಲ್ಲಿದ್ದೆ. ಮೀಡಿಯಾದವ್ರು ಬಂದ್ಮೇಲೆ ಆ ಆಸೆ ಕೂಡ ಸತ್ತೋಯ್ತು ಆಂಟಿ. ಈ ಮನೆ ಸೊಸೆ ಆಗ್ಬೇಕು ಅಂತ ಎಲ್ಲ ಬಿಟ್ಟು ಬಂದೆ. ಏನೂ ಇಲ್ದಿದ್ದಾಗ ನಂಗೆ ಸಾವೇ ಕಾಣಿಸಿದ್ದು. ಅದಕ್ಕೆ ಪ್ಲೀಸ್ ಪ್ರೀತಿ, ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳಿದ್ನಲ್ಲ. ಇನ್ಯಾವತ್ತು ಈ ರೀತಿ ಫೂಲಿಶ್ ಆಗಿ ಬಿಹೇವ್ ಮಾಡ್ಕೊಡ್ದು. ಹೇಗಾಂಟಿ, ಮದ್ವೆ ಆಗದೆ ಈ ಮನೇಲಿರೋಕ್ಕಾಗಲ್ಲ. ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ದೂರ ಹೋಗಿ ಬದುಕೋಕ್ಕಾಗಲ್ಲ. ಕರಿಯರ್ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಸಮಸ್ಯೆಯಲ್ಲೂ ಪೇನ್ ಟಾಲರೇಟ್ ಮಾಡೋಕೆ ನನ್ನಿಂದ ಆಗಲ್ಲ ಆಂಟಿ. ಪ್ರೀತಿ ಪ್ಲೀಸ್ ಪ್ಲೀಸ್ ಸ್ಟಾಪ್ ಇಟ್. ಬೋಲ್ಡ್ ಅಂಡ್ ಬ್ರೇವ್ ಗರ್ಲ್ ನೀನು. ಹೀಗೆಲ್ಲ ಏನೇನೂ ಮಾತಾಡಬೇಡ. ನನ್ನಿಂದನೇ ನಿನಗೆ ಪ್ರಾಬ್ಲಮ್ ಇಲ್ಲ. ಕೇವಲ ನಾನು ಕೊಟ್ಟಿರೋ ಮಾತಿಂದನೇ ನಿನ್ನ ಲೈಫಲ್ಲಿ ನಿನಗೆ ಡಿಸ್ಟರ್ಬ್ ಆಯಿತು. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆಂಟಿ, ನೀವು ನನಗೆ ಸಾರಿ ಹೇಳೋದಾ? ಪ್ಲೀಸ್ ಹಾಗೆ ಹೇಳ್ಬಿಡಿ ಆಂಟಿ. ನೋ ಪ್ರೀತಿ, ನಡೆದಿದ್ದಕ್ಕೆ ಈ ಸಾರಿ ಎಲ್ಲ ಸಾಕಾಗೋದೇ ಇಲ್ಲ. ಅದಕ್ಕೆ ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ. ಈ ಸಲ ಮಾತಿಗೆ ನಾನು ತಪ್ಪಲ್ಲ, ಯಾರ ಮೇಲೂ ಡಿಪೆಂಡು ಕೂಡ ಆಗೋಲ್ಲ. ಏನು ಆಂಟಿ? ಇವತ್ತಿಂದ ನೀನು ಈ ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ವಾರಸುದಾರಳಾಗ್ತಿದೀಯಾ. ನನ್ನ ಮಗನ ನಿನಗೆ ಕೊಡಕ್ಕಾಗದೆ ಹೋದ್ರು ನನ್ನ ಪ್ರಾಣದ ಹಾಗೆ ನೋಡ್ಕೊಂಡಿರೋ ನನ್ನ ವಿದ್ಯಾಸಂಸ್ಥೆನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಪ್ರೀತಿ. ಆಂಟಿ, ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನಗೆ ಅಂದ್ರೆ ನನ್ನಿಂದ ಆಗತ್ತೆ ಪ್ರೀತಿ, ನನಗ ನಂಬಿಕೆ ಇದೆ. ನಿನ್ನ ಕೇಪಬಿಲಿಟೀಸ್ ನೋಡೋ ಪ್ರತಿ ಸಲನೂ ಎಂಗೇಜಲ್ಲಿರೋ ನನ್ನನ್ನೇ ನಾನು ನೋಡ್ದ ಹಾಗಿರುತ್ತೆ. ನಿನ್ನ ಟ್ಯಾಲೆಂಟ್, ಹಾರ್ಡ್ ವರ್ಕ್ ಎಲ್ಲ ಗೊತ್ತಿರೋದಕ್ಕೆ ಸೊಸೆಯಾಗಿ ಸೆಲೆಕ್ಟ್ ಮಾಡಿದೆ. ಬಟ್ ಇವತ್ತಿನಿಂದ ನೀನು ನನ್ನ ಮನೆಯಲ್ಲಿ ನನ್ನ ಸ್ಥಾನದಲ್ಲಿ ನಿನಗೆ ಬೇಕಾದ ಹಾಗಿರಬಹುದು. ವಾಗ್ದೇವಿ, ಪ್ರೀತಿ ಮೇಲಿರೋ ನಂಬಿಕೆಯಿಂದ ನೀನ್ ಹೇಳ್ತಿದ್ಯಾ, ಆದ್ರೆ ಮನೇಲಿರೋರ್ನೆಲ್ಲರೂ ಒಂದ್ಸಲ ಇದು ನನ್ನ ಆರ್ಡರ್. ಫಾಲೋ ಮಾಡೋದನ್ನ ಬಿಟ್ಟು ಯಾರನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ. Be my successor and I'm sure you will make me feel proud. ಶ್ಯೂರ್ ಆಂಟಿ. ಇದು ರೆಸ್ಪಾನ್ಸಿಬಿಲಿಟಿ ಮಾತ್ರ ಅಲ್ಲ, ನನ್ನ ಮೇಲೆ ನೀವಿಟ್ಟಿರೋ ನಂಬಿಕೆ ಖಂಡಿತ ಉಳಿಸ್ಕೋತೀನಿ ಆಂಟಿ. All the best. ಆ ಪ್ರೀತಿಯವರು ಶಾಶ್ವತವಾಗಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಮಾಡಿರೋ ಕುತಂತ್ರ ಇದು. ನನಗೆ ಅರ್ಥ ಆಯ್ತು ಸರ್ಸು. ಪಾಪ ಮೇಡಮ್ಗೆ ಅರ್ಥ ಆಗದೆ ಮೋಸ ಹೋಗ್ತಿದ್ದಾರೆ. ಅಷ್ಟು ಒಳ್ಳೆ ವ್ಯಕ್ತಿಗೆ ಮೋಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ಇವ್ರಿಗೆ? ನವ್ಯ, ಮೇಡಮ್ ಇಲ್ಲಿದ್ದಾರೆ? ಮೇಡಮ್ ರೂಮಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪ್ರೀತಿ ಮತ್ತೆ ಪ್ರಿಯಾ ಆಂಟಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪ್ರೀತಿ ಮನೇಲೆ ಉಳ್ಕೊಳ್ಳೋದಕ್ಕೆ ಸೂಸೈಡ್ ಪ್ಲಾನ್ ಮಾಡಿದ್ಲು ಅನ್ಸುತ್ತೆ ಡ್ಯಾಡ್. ಮಾಡ್ಲಿ ಬಿಡಮ್ಮ. ನಮ್ ಸರ್ಸು ಕತ್ತಲ್ಲಿ ರಾಹುಲ್ ಕಟ್ಟಿರೋ ತಾಳಿ ಜೊತೆಲಿ ನಾವಿದ್ದೀವಿ. ಸರ್ಸುಗೆ ಯಾವ ಸಮಸ್ಯೆ ಆಗದಿದ್ದ ಹಾಗೆ ನಾವು ನೋಡ್ಕೊಳ್ಳೋಣ. ಮನೆ ಮರ್ಯಾದೆಗೋಸ್ಕರ ಸರಸು ಇರೋ ಕೊಪ್ಪಿದ್ದಾಳೆ. ಆದ್ರೆ ವಾಗ್ದೇವಿ ನಿರ್ಧಾರ ಶಾಶ್ವತ ಅನ್ಕೋಬೇಡಿ.
ಮನ್ಸು ಬದಲಾಗ್ಲೂಬಹುದು. ಯಾ ದೊಡ್ಡಮ್ಮ, ನನ್ಗನ್ಸುತ್ತೆ ಆ ನಿರ್ಧಾರ ಚೇಂಜ್ ಮಾಡೋಕೆ ಪ್ರೀತಿ ಕನ್ಫರ್ಮ್ ಆಗಿ ಟ್ರೈ ಮಾಡ್ತಾಳೆ. ಯಾರಿಗೂ ಅವಕಾಶ ಕೊಡಬಾರ್ದು ಅಂದ್ರೆ ಸರಸು ವಾಗ್ದೇವಿಗೆ ಇನ್ನಷ್ಟು ಹತ್ರ ಆಗೋ ತರ ಮಾಡ್ಬೇಕು. ಸರಸು ಹತ್ರ ಪೂಜೆ ವ್ರತ ಮಾಡ್ಸಿದ್ರೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಅನ್ಸುತ್ತೆ. ಎಷ್ಟೇ ಆವೇಶ ಕೋಪ ಇದ್ರೂ ಸಂಪ್ರದಾಯಕ್ಕೆ ಬೆಲೆ ಕೊಡೋ ವ್ಯಕ್ತಿ ಆಗಿದ್ದಕ್ಕೆ ಸರಸು ಮೇಲಿರೋ ಕೋಪ ಅಭಿಮಾನವಾಗಿ ಬದಲಾಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ನಿಜ ಅತಿಗೆ ಅಮ್ಮ, ವಾಗ್ದೇವಿಗೆ ಹತ್ರ ಆಗೋಕೆ ಆ ದೇವರೇ ಸರಿಯಾದ ದಾರಿ. ಅಲ್ಲೋಣಿ, ಹೊಸ ಜೋಡಿ ಬರ್ತಾ ಇದೆ. ಒಂದ್ಸಲ ಅವ್ರ ಒಪಿನಿಯನ್ ಕೂಡ ಕೇಳೋದು ಒಳ್ಳೇದನ್ಸುತ್ತೆ. ಯಾವುದ್ರ ಬಗ್ಗೆ? ಹೊಸ ಸೊಸೆ ಹತ್ರ ಪೂಜೆ ವ್ರತ ಮಾಡಿಸಿ ಅತ್ತೆಗೆ ಇನ್ನೂ ಹತ್ರ ಮಾಡ್ಬೇಕು ಅಂತ. ನನ್ನ ಈ ಮನೆ ಕೆಲ್ಸದವಳಾಗಿ ನೋಡಿದ್ರೆ ಸಾಕು ಅನ್ಕೊಂಡ್ರೆ ಈ ಪೂಜೆ ಪುನಸ್ಕಾರ ಎಲ್ಲ ಅಗತ್ಯ ಇದೆಯಾ ಹೇಳಿ? ನನ್ನ ಸೊಸೆ ಅಂತಾನೆ ಒಪ್ಕೊಳ್ದಿರೋ ಅಮ್ಮೋರು ಈ ವ್ರತ ಪೂಜೆ ಎಲ್ಲ ಮಾಡ್ತೀನಿ ಅಂತಂದ್ರೆ ಸುಮ್ನಿರ್ತಾರ? ಸುಮ್ನಿರೋದಕ್ಕೆ ಕೂಗಾಡೋದಕ್ಕೆ ಅವಳು ಪರ್ಮಿಷನ್ ತಗೊಂಡ್ರೆ ತಾನೆ. ಏನು ಹೇಳ್ದೆ ಕೇಳದೆ ನಮಗ್ ಬೇಕಾದ ಹಾಗೆ ಮಾಡೋದಷ್ಟೇ. ಹಾಗೆ ಮಾಡಿದ್ರೆ ಸರ್ಸು ಹೆಸರಷ್ಟೇ ಅಲ್ಲ, ಇನ್ಮೇಲಿಂದ ವಾಣಿ ಹೆಸರು ಕೂಡ ಮೇಡಮ್ ಎನಿಮಿ ಲಿಸ್ಟ್ ಅಲ್ಲಿ ಆಡ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಮ್ಮ ಮದ್ವೆ ಆಗತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ, ಆದ್ರೂ ಆಯ್ತು. ಹಾಗೆ ಅಮ್ಮೋರ್ ಕೂಡ ನನ್ನ ಒಪ್ಕೊಳ್ಳೋ ದಿನ ಬರುತ್ತೆ. ಸರ್ಸು, ನಿನ್ ಮದುವೆ ನಮ್ಮೆಲ್ಲರ ಪ್ರಯತ್ನ, ಜಯಂತಿಯವ್ರ ಸಹಾಯದಿಂದ ಆಗಿದ್ದೆ ಹೊರತು ಯಾವುದೋ ಅದ್ಭುತದ ಹಾಗೆ ಅದರಷ್ಟು ಕದೆ ಆಗಿಲ್ಲ. ಇಲ್ಲಿ ಪ್ರಯತ್ನ ಮಾಡಿದ್ರೇನೆ ಫಲ ಸಿಗೋದು. ನಿನ್ನ ಅತ್ತೆ ಅನುಮತಿಗಿಂತ ಆ ದೇವರ ಆಶೀರ್ವಾದನೇ ಮುಖ್ಯ. ನೀನೇನು ಯೋಚನೆ ಮಾಡ್ದೆ ನನ್ ಮಾತು ಕೇಳು ಸಾಕು. ರಾಹುಲ್, ಏನ್ ನಡೀತಾ ಇದೆ ಇಲ್ಲಿ? ಯಾರು ಯಾರ ಮಾತನ್ನ ಕೇಳಬೇಕು? ಈ ಮನೆ ಸೊಸೆಗೆ ಏನ್ ಮಾಡ್ಬೇಕು, ಹೇಗಿರ್ಬೇಕು ಹೇಳೋದು ಕೂಡ ತಪ್ಪೇನಾ? ಹಾಗೆ ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಏನಿದೆ ಅವಳಿಗೆ? ಇಷ್ಟೊಂದು ಸ್ಪೆಷಲ್ ಆಗಿ ಕೇರ್ ತಗೊಳ್ತಾ ಇದ್ದೀರಾ ಅಂದ್ರೆ ಎಲ್ರೂ ಸೇರಿನೇ ಈ ಮದ್ವೆ ಮಾಡ್ಸಿದ್ರಾ ಅಥವಾ ನನಗೆ ಗೊತ್ತಿಲ್ಲದೆ ಸರ್ಸುಗೆ ಸಹಾಯ ಮಾಡಿದ್ರಾ? ಸರ್ಸುಗೆ ನಾವು ಹೆಲ್ಪ್ ಮಾಡೋದಾ ಮ್ಯಾಮ್? ನಿಮ್ಮ ಅಗೇನ್ಸ್ಟ್ ಆಗಿ ಹೋಗೋ ಧೈರ್ಯ ಬಿಡಿ, ಆ ಯೋಚನೆ ಕೂಡ ನಮಗ್ ಬರಲ್ಲ. ಸಹಾಯ ಮಾಡೋ ಮನುಷ್ಯನ ರೂಮಲ್ಲಿ ಕೂಡ ಹಾಕ್ಸಿದ್ಲು. ಮಂಟಪದ ಮುಂದೆ ತಿರುಗ್ತಾ ಎಲ್ರ ಮೂಮೆಂಟ್ಸ್ನು ಗಮನಿಸಿದ್ಲು. ಆದ್ರೂ ಎಲ್ರ ಮುಂದೆ ಇದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಇದನ್ನ ದೇವರೇ ನಿರ್ಧಾರ ಮಾಡಿದಾನೆ, ನಡೀತು. ಎಲ್ಲ ಅಂದ್ಕೊಂಡ ಹಾಗೇನೆ ನಡೆದಿದೆ ಅಂದಮೇಲೆ ಈ ಸಂಭ್ರಮ ಎಲ್ಲ ಯಾತಕ್ಕೋ? ಮದ್ವೆ ವಿಷಯದಲ್ಲಿ ಅವಳು ಸೋತಿದ್ದಕ್ಕೆ ಸಂಭ್ರಮ ಪಡ್ತಾ ಇದ್ದೀನಿ ಅಂತ ಹೇಳು. ನಾನೇನು ಸೋತಿಲ್ಲ, ಹಾಗಂತ ನೀವು ಕೂಡ ಗೆದ್ದಿಲ್ಲ. ಆಟದಲ್ಲಿ ಒಬ್ರು ಸೋತ್ರೆ ಇನ್ನೊಬ್ರದ್ದು ಗೆಲುವಂತಾನೆ ಹೇಳೋದು. ಬೇರೆ ಪದ ಇರಲ್ಲ ಅಂತ ಹೇಳು ನಿಮ್ ವಿದ್ಯಾದೇವಿ ವಾಗ್ದೇವಿಗೆ. ಇದು ಆಟ ಅಲ್ಲ, ಜೀವನ. ಗೆಲುವು ಅನ್ನೋದು ಜೀವನದಲ್ಲಿ ಗೆಲ್ಲಬೇಕು ಅನ್ನೋ ಗುರಿ. ನಾನ್ ಆಸೆ ಪಟ್ಟ ಹಾಗೆ ಪ್ರೀತಿ ಜೊತೆ ಮದುವೆ ಆಗ್ಲಿಲ್ಲ ನಿಜ. ಹಾಗಂತ ನಿಮ್ಮ ತಾತ ಆಸೆ ಪಟ್ಟ ಹಾಗೆ ಸರಸು ಜೊತೆ ಕೂಡ ಮದುವೆ ಆಗ್ಲಿಲ್ಲ.
ನನ್ನ ಕರ್ಮಕ್ಕೆ ಈ ಹುಡುಗಿ ಇಲ್ಲೇ ಇರ್ಬೇಕಾಗಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಹೊಸ ವರ್ಷಗಳನ್ನ ಕಟ್ಟಿ ನನಗೆ ಕೋಪ ಬರೋ ಹಾಗೆ ಮಾಡಬೇಡಿ. ನವ್ಯ, ನೀನ್ ಈ ಮನೆಗೆ ಬಂದಿದ್ದು ನಿನ್ನ ಅಣ್ಣನ ಮದುವೆನ ಸೆಲೆಬ್ರೇಟ್ ಮಾಡೋದಕ್ಕೆ ಹೊರತು ನಡೆದಿರೋ ಮದುವೆನ ಸೆಲೆಬ್ರೇಟ್ ಮಾಡೋದಕ್ಕಲ್ಲ ಅಂತ ತಿಳ್ಕೊ. ಮೇಡಮ್, ನಾನು ಜಸ್ಟ್ ಈಗಷ್ಟೇ ಬಂದು ಜಾಯಿನ್ ಆಗಿದ್ದಷ್ಟೇ. ನಿಜವಾಗ್ಲೂ ಇಲ್ಲೇನು ಮಾತಾಡ್ತಿದ್ರು ನನಗೆ ಗೊತ್ತಿಲ್ಲ ಮೇಡಮ್. ಏನೋ ನಡೆದಿದ್ದ ವಿಷಯ ಮಾತಾಡ್ತಿದ್ವಿ ಹೊರತು ನಿನಗ್ ವಿರುದ್ಧವಾಗಿ ನಡೆದಿದ್ದಕ್ಕೆ ನಾವ್ಯಾಕೆ ಸಂತೋಷ ಪಡ್ತೀವಿ? ಪ್ಲೀಸ್ ಅಕ್ಕ, ನೀನು ಕೂಡ ಇವ್ರ ಜೊತೆಗೆ ಸೇರ್ಬೇಡ. ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ರೀತಿ ಉತ್ತರ ಕೊಡೋ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ತೇಜ, ಮ್ಯಾಮ್, ಮೀಡಿಯಾದವ್ರಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು? ಅವ್ರನ್ನ ಯಾರು ಕರ್ಸಿದ್ದು ಅಂತ ಕಂಡುಹಿಡಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಅಂದ್ರೆ ಅದು ಮ್ಯಾಮ್, ಮೀಡಿಯಾ ಹೆಡ್ಗೆ ಕಾಲ್ ಮಾಡಿದ್ರೆ ಎನ್ಕ್ವೈರಿ ಮಾಡಿ ಹೇಳ್ತೀನಿ ಅಂತಂದ್ರು. ಇನ್ನೂ ಯಾವ ಅಪ್ಡೇಟ್ ಬಂದಿಲ್ಲ. ಸೊ ನೀನು ಸೈಲೆಂಟ್ ಆಗ್ಬಿಟ್ಯಾ? ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಾ ಎಲ್ರು? ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ರೈಟ್. ಜನಾರ್ದನ್ ಅವರೇ, ನಮ್ಮ ಮನೆಗೆ ಬಂದು ಮೀಡಿಯಾದವ್ರನ್ನ ಯಾರು ಕಳ್ಸಿದ್ರು ತಿಳ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಏನಾಯ್ತು? ಮೇಡಮ್, ಯಾವ್ದೋ ಹುಡುಗಿ ಕಾಲ್ ಮಾಡಿ ಹೇಳಿದಂತೆ ಮೇಡಮ್. ಹುಡುಗಿನ? ಹೌದು ಮೇಡಮ್. ಆ ಹುಡುಗಿ ಹೆಸರು ಏನು ಅಂತ ಸರಿಯಾಗಿ ನೆನಪಾಗ್ತಿಲ್ಲ ಮೇಡಮ್. ಸರಸು? ಯಾ ಮೇಡಮ್, ಸರಸುನೇ. ಸರಸ್ವತಿ ಅಂತ ಹೇಳಿದ್ರು ಮೇಡಮ್. ಆ ಹುಡುಗಿನೇ ಎಲ್ಲರಿಗೂ ಫೋನ್ ಮಾಡಿ ನಿಮ್ಮ ಮನೆಗೆ ಹೋಗಕ್ಕೆ ಹೇಳಿದ್ರಂತೆ ಮೇಡಮ್. ಇಷ್ಟೇ ನನಗೆ ಗೊತ್ತಿರೋದು ಮೇಡಮ್. ಸರಸು, ವಾಣಿನ ಎಲ್ರ ಮುಂದೆ ಸೊಸೆಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ಮೀಡಿಯಾಗೆ ನ್ಯೂಸ್ ಲೀಕ್ ಮಾಡಿದವಳು ಸರಸು. ಅಂದ್ರೆ ವಾಣಿ ಸರಸು ಕಡೆಯವಳ. ಇಬ್ರು ಸೇರಿ ಈ ನಾಟಕ ಆಡ್ತಿದಾರ. ಸರಸು ಬೇಕು ಅಂತಾನೆ ವಾಣಿನ ಈ ಮನೆಗೆ ಸೊಸೆ ಮಾಡಿದ್ಲ. ನನ್ನನ್ನ ಡೈರೆಕ್ಟ್ ಆಗಿ ಎದುರಿಸೋ ಧೈರ್ಯ ಇಲ್ಲದೆ ಈ ರೀತಿ ಯಾರೋ ಒಬ್ಬರನ್ನ ಅಡ್ಡ ತಂದು ನಿಲ್ಸೋದು ಆ ತಲೆ ಕೆಟ್ಟೋಳ್ಗೆ ಅಭ್ಯಾಸ ಆಗೋಗಿದೆ. ಇನ್ನೆಷ್ಟು ದಿನ ಹೀಗೆ ನನ್ನಿಂದ ತಪ್ಪಿಸ್ಕೊಂಡು ನನ್ನ ವಿಷಯದಲ್ಲಿ ಈ ರೀತಿ ತಪ್ಪು ಮಾಡ್ತೀಯ? ಇನ್ನು ಎಷ್ಟು ದಿವಸ ಅಂತ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡು ಈ ರೀತಿ ಪಗಡೆ ಆಟ ಆಡ್ತೀಯ? ಈ ಕ್ಷಣ ಏನಾದ್ರೂ ನೀನ್ ನನ್ನ ಕಣ್ಣು ಮುಂದೆ ಬಂದ್ರೆ ನಿನ್ನನ್ನು ಸಾಯಿಸೋದಕ್ಕೆ ನಾನು ಯಾವ ಕಾರಣಕ್ಕೂ ಹಿಂದೆಟ್ ಹಾಕೋದಿಲ್ಲ. ನಿನ್ನನ್ನು ಹೇಗೆ ಕಂಡುಹಿಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಡಾಕ್ಟರ್,
ಹಲೋ ಡಾಕ್ಟರ್. ಹಲೋ, ಹೇಳಿ ಮೇಡಮ್. ನಾನು ಹೇಳೋದಲ್ಲ, ಆತ್ರೇಯ ಕಂಡೀಷನ್ ಹೇಗಿದೆ? ಅವನು ಬೇಗ ರಿಕವರ್ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಸಾರಿ ಟು ಸೇ ದಿಸ್ ಮೇಡಮ್. ಪರವಾಗಿಲ್ಲ, ಹೇಳಿ. ಕೋಮಾದಲ್ಲಿರೋ ವ್ಯಕ್ತಿ ರಿಕವರಿ ಬಗ್ಗೆ ನಾನೇ ಅಲ್ಲ, ಯಾವುದೇ ಡಾಕ್ಟ್ರು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಲಿ ಅವ್ರ ಕಂಡೀಷನ್ ಸ್ಟೇಬಲ್ ಆಗೇ ಇದೆ ಮೇಡಮ್. ಏನಾದರೂ ಅಪ್ಡೇಟ್ ಇದ್ರೆ ಕೂಡಲೇ ಕಾಲ್ ಮಾಡ್ತೀನಿ. ಬಾಯ್ ಮೇಡಮ್. ಇದ್ದ ಒಂದು ಅವಕಾಶ ಕೂಡ ಜೀವಂತ ಶವ ಆಗೋಗಿದೆ. ನೀನು ಯಾರು ಅಂತ ಗೊತ್ತಾದ ದಿವಸನೇ ನೀನು ಜೀವಂತವಾಗಿದ್ರೆ ಅದೇ ನಿನ್ನ ಕೊನೆ ದಿನ ಆಗಿರುತ್ತೆ. ನನಗೆ ಸರಿಯಾದ ಸೊಸೆ ಅಂತ ನಾನು ತೀರ್ಮಾನ ಮಾಡಿನಿ. ರಾಹುಲ್ಗೆ ಪ್ರೀತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದ್ರೆ ಯಾವ ಯೋಗ್ಯತೆನೂ ಇಲ್ದೇ ಇರೋಳು, ಪಕ್ಕದಲ್ಲಿ ನಿಲ್ಲೋ ಅರ್ಹತೆನೂ ಇಲ್ದೇ ಇರೋ ಈ ಹುಡುಗಿನ ನನ್ನ ಸೊಸೆ ಅಂತ ನಾನು ಹೇಗೆ ಒಪ್ಕೊಳ್ಳಿ? ಮದುವೆ ಅಂದ್ರೆ ಎರಡು ಕುಟುಂಬಗಳು ಸೇರಿ ಮಾತಾಡ್ಕೊಂಡು ಕುದುರಿಸುವಂತ ಸಂಬಂಧ. ಆದ್ರೆ ನಿಮ್ಮಿಬ್ರದ್ದು ಪ್ರಜ್ಞೆನೇ ಇಲ್ದಿರುವಂತ ಬಂಧ, ಸೆನ್ಸೆ ಇಲ್ದಿರುವಂತ ಮದುವೆ. ಅದಕ್ಕೆ ಹೇಳ್ತಿರೋದು ಆ ತಾಳಿನ ತೆಗಿ ಅಂತ. ಜಾಸ್ತಿ ಯೋಚನೆ ಮಾಡದೆ ಅದನ್ನ ತೆಗಿ. ನೀವ್ಯಾರೂ ತೆಗಿಬೇಡಿ, ನಾನೇ ತೆಗೆದು ಕಿತ್ತು ಬಿಸಾಕ್ತೀನಿ. ಇವತ್ತಿಂದ ನೀನು ಈ ವಾಗ್ದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ವಾರಸುದಾರಳಾಗ್ತಿದೀಯಾ. ನನ್ನ ಮಗನ ನಿನಗೆ ಕೊಡಕ್ಕಾಗದೆ ಹೋದ್ರು ನನ್ನ ಪ್ರಾಣದ ಹಾಗೆ ನೋಡ್ಕೊಂಡಿರೋ ನನ್ನ ವಿದ್ಯಾಸಂಸ್ಥೆನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಪ್ರೀತಿ. ರಾಹುಲ್ ಅವರೇ, ಯಾಕೆ ಮದ್ವೆ ಮಾಡ್ಕೊಂಡ್ರಿ ನೀವು? ನಾನು ಆಸೆ ಪಟ್ಟಿದ್ದು ಅದಲ್ಲ ಅಂತ ನಿಮ್ಗೂ ಗೊತ್ತಲ್ವಾ? ಆದ್ರೆ ನನ್ನ ಜೀವನದಲ್ಲಿ ಬೇಕು ಅನ್ಕೊಂಡಿದ್ದು ನಿನ್ನೊಬ್ಬಳನ್ನೇ ಸರ್ಸು. ಹಸೆ ಮನೆ ಮೇಲೆ ನಿನ್ನ ನೋಡೋವರೆಗೂ ಎಷ್ಟು ಟಾರ್ಚರ್ ಅನುಭವಿಸಿದೀನಿ ಗೊತ್ತಾ? ಹೊರೋಕ್ಕಾಗದೆ ಇರೋ ಭಾರ, ಎದೆಯಲ್ಲಿ ತಡ್ಕೊಳಕ್ಕಾಗದೆ ಇರೋಂಥ ನೋವು, ನನ್ನ ಅಸಮರ್ಥತೆಗೆ ಕಣ್ಣೀರು ಕೂಡ ಹೊರಗಡೆ ಬರೋದಕ್ಕೆ ಎಷ್ಟು ಅಸಹ್ಯ ಪಡ್ತಾ ಇದೆ ಅಂದ್ರೆ ಆ ನೋವು ಯಾವ ಸ್ಟೇಜಲ್ಲಿದೆ ಅಂತ ಅರ್ಥ ಮಾಡ್ಕೊ. ಅಂಥದ್ರಲ್ಲಿ ಯಾಕೆ ಮದುವೆ ಮಾಡ್ಕೊಂಡೆ ಅಂತ ಕೇಳ್ತಿದ್ಯಲ್ಲ ಸರ್ಸು? ಏನ್ ಮಾಡ್ಲಿ ನಾನು? ನಮ್ಮ ಮದ್ವೆ ದೊಡ್ಡೋರ ಆಶೀರ್ವಾದದಿಂದ ಆಗ್ಲಿಲ್ಲ, ಒಳ್ಳೇದ್ ಬಯಸೋ ಮನುಷ್ಯರ ಸಹಾಯದಿಂದ ಆಗಿದ್ದು. ಅಕ್ಷತೆಯಲ್ಲಿ ಮುಗಿಸ್ಬೇಕಾಗಿದ್ದನ್ನ ಅಮ್ಮೋರು ಕೋಪದಲ್ಲಿ ಮುಗಿಸಿದ್ರು. ಅಮ್ಮವ್ರ ಕೋಪ ಹೋಗೋವರೆಗೂ ನನ್ನ ಸೊಸೆ ಆಗಲ್ಲ. ಕನಿಷ್ಠ ಒಬ್ಳು ಮನುಷ್ಯಲಾಗೂ ನೋಡ್ತಿಲ್ಲ. ಮೊದಲನೇ ಸಲ ಮದ್ವೆ ಆದಾಗ ನಿಮ್ಗೆ ಆಸಕ್ತಿ ಇರ್ಲಿಲ್ಲ. ಎರಡನೇ ಸಲ ಮದ್ವೆ ಆದಾಗ ನನ್ಗೆ ಅದೃಷ್ಟನೇ ಇಲ್ಲ. ಹಾಗೆ ನೀನ್ ಅನ್ಕೋತಿದ್ಯಾ ಅಷ್ಟೇ, ಆದ್ರೆ ಅದು ನಿಜ ಅಲ್ಲ. ನಮ್ಮ ಅದೃಷ್ಟದಿಂದ ನಿನ್ನ ಕುತ್ತಿಗೆಗೆ ಎರಡನೇ ಸಲನೂ ನಾನೇ ತಾಳಿ ಕಟ್ಟಿದ್ದು. ಮನೆ ಸೊಸೆಯಾಗಿ ನಿನ್ನ ಸ್ಥಾನ ನಿನಗೆ ಮಾತ್ರ ಸಿಕ್ಕಿದ್ದು. ನಂಗೆ ಮುಖ್ಯ ಆಗಿದ್ದು ಬರೀ ಸ್ಥಾನ ಅಲ್ಲ, ಅಮ್ಮೋರ ಅನುಮತಿ. ಅದ್ಯಾಕೆ ನಿಮ್ಗಳಿಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಮಾವ ನೋಡಿದ್ರೆ ಟಿವಿ ಅವ್ರಿಗೆ ಹೇಳ್ತಾರೆ, ದೊಡ್ಡತ್ತೆ ನೋಡಿದ್ರೆ ಪೂಜೆ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅಮ್ಮೋರ್ ನನ್ ಮೇಲೆ ಮಾಡ್ಕೊಂಡಿರೋ ಕೋಪದ ಬಗ್ಗೆ, ದ್ವೇಷದ ಬಗ್ಗೆ ಯಾರು ಯಾಕೆ ಯೋಚನೆ ಮಾಡ್ತಿಲ್ಲ? ಸರ್ಸು, ಮೇಡಮ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಮನುಷ್ಯ ಇಷ್ಟ ಆದ್ರೆ ಬೇರೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇದ್ರು ಎಷ್ಟು ಬೆಲೆ ಬೇಕಾದ್ರೂ ಕೊಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರೀತಿ. ಒಂದ್ ವೇಳೆ ಬ್ಯಾಡ್ ಒಪಿನಿಯನ್ ಇದ್ರೆ ಎಷ್ಟೇ ಒಳ್ಳೆಯವ್ರನ್ನಾದ್ರೂ ತುಂಬಾ ಚೀಪಾಗಿ ನೋಡ್ತಾರೆ. ಅದಕ್ಕೆ ಉದಾಹರಣೆ ಸರ್ಸು. ನಿಜಾನೇ ಇದು.
ಪಾಪ ಅಮ್ಮವರು ನನ್ನಿಂದ ತುಂಬಾ ಕಷ್ಟಪಡ್ತಿದ್ದಾರೆ. ಅದನ್ನ ಯೋಚನೆ ಮಾಡಿದ್ರೇನೆ ಇನ್ನೂ ನೋವಾಗತ್ತೆ. ನೀನ್ ಮಾಡಿರೋ ತಪ್ಪಿಗೆ ನಿನ್ನ ಮೇಲೆ ಆರೋಪ ಬರೋದು, ಏನೇ ಮಿಸ್ಟೇಕ್ಸ್ ಆದ್ರೂ ಅದು ಸರಸುನೇ ಮಾಡಿದ್ದು ಅಂತ ಅನ್ಕೊಳ್ಳೋದ್ರಿಂದಾನೇ ಮೇಡಮ್ ಅಷ್ಟು ಕೋಪ ಮಾಡ್ಕೊಳ್ಳೋದು. ಮತ್ತೆ ಹಾಗಿರೋ ಅಮ್ಮವರು ನನ್ನನ್ನ ಸೊಸೆಯಾಗಿ ಹೇಗೆ ಒಪ್ಕೋತಾರೆ ನೀವೇ ಹೇಳಿ. ಸರಸು ಬದಲಾವಣೆ ಮನುಷ್ಯನ ಸಹಜ ಗುಣ ಅಂತಾರೆ, ಗೊತ್ತಾ? ನಮ್ ಮೇಡಮ್ ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ಆದ್ರೂ ಜೀವನದಲ್ಲಿ ಒಂದೇ ಥರ ಇರಲ್ಲ. ಕಾಲ ಪರಿಸ್ಥಿತಿ ಜೊತೆ ಬದಲಾಗ್ತಾನೆ ಇರ್ತಾರೆ. ನವ್ಯ ಮತ್ತೆ ಮನೆಗೆ ಬರ್ತಾಳೆ ಅಂತ ಯಾರಾದ್ರೂ ಅನ್ಕೊಂಡಿದ್ವಾ? ಆದ್ರೆ ಮೇಡಮೇ ಕರ್ಕೊಂಡು ಬಂದ್ರು ಅಲ್ವಾ? ಯಾಕೆ ಅಂದ್ರೆ ಅವಳಲ್ಲಿ ಬದಲಾವಣೆ ಬಂದಿದೆ. ನಮ್ಮನ್ನ ಒಬ್ಬ ಟೀಚರ್ ಆಗಿ ಎಷ್ಟು ಶಿಸ್ತಾಗಿ ಬೆಳೆಸಿದ್ರೋ ಅಮ್ಮ ಆಗಿ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸ್ತಾರೆ. ಚಿಕ್ಕ ಸೊಸೆಯಾಗಿ ಮನೆಗೆ ಬಂದಿರೋ ನೀನು ನಂಬರ್ 1 ಸೊಸೆಯಾಗಿ ಬದಲಾಗೋದಕ್ಕೆ ಬೇಕಾಗಿರೋ ಲಕ್ಷಣ, ಕ್ವಾಲಿಟೀಸು ನಿನ್ನಲ್ಲಿದೆ. ಅವತ್ತು ಮೇಡಮ್ ಕೈಗೆ ಏಟಾದಾಗ ನಿನ್ನ ಜೀವನಕ್ಕಿಂತ ಕರ್ತವ್ಯನೇ ಹೆಚ್ಚು ಅನ್ಕೊಂಡೆ. ಆದ್ರೆ ಇವತ್ತು ಅದೇ ಕರ್ತವ್ಯ ಜೀವನ ಆಗಿದೆ. ಕರ್ತವ್ಯ ಅಲ್ಲ, ಇದು ಭಯ. ಸರಸು, ನೀನ್ ಮತ್ತೆ ಹಾಗೆ ಮಾತಾಡ್ತಿದ್ಯಾ? ಇಲ್ಲಿ ಕೇಳು, ಇವತ್ತಿನಿಂದ ನೀನು ನಿನ್ನನ್ನ ಸಮಸ್ಯೆ ಅಂತ ಅನ್ಕೋಬೇಡ. ನೀನೇ ಪರಿಹಾರ ಆಗಿ ಬದಲಾಗಬೇಕು. ಮೇಡಮ್ಗೆ ಏನ್ ಇಷ್ಟಾನೋ, ಏನ್ ಮಾಡಿದ್ರೆ ಕಷ್ಟನೋ ಅಂತ ನಿನಗೆ ಗೊತ್ತು. ಅದಕ್ಕೆ ತಕ್ಕ ಹಾಗೆ ನಡ್ಕೋಬೇಕು. ತಾತನ ಜೊತೆ ನಮ್ಮ ಕುಟುಂಬನ ಸೇರಿಸ್ಬೇಕು ಅನ್ಕೊಂಡಿರೋ ನಿನ್ನ ಗುರಿಗೆ ಇದೇ ಒಂದು ಪರೀಕ್ಷೆ ಅನ್ಕೋ. ಸರಸು, ಲವ್ ಬಗ್ಗೆ ಗೊತ್ತೇ ಇಲ್ದಿರೋ ರಾಹುಲ್ಗೂ ಸರಸುನ ಅರ್ಥ ಮಾಡ್ಕೊಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ರಾಹುಲ್ಗೂ ಎಷ್ಟು ವ್ಯತ್ಯಾಸ ಇದೆಯೋ ಆ ವ್ಯತ್ಯಾಸ ಖಂಡಿತ ಮೇಡಮ್ ಅಲ್ಲಿ ಕಾಣಿಸುತ್ತೆ. ಆ ನಂಬಿಕೆ ನನಗಿದೆ. ನನ್ನ ನಂಬಿಕೆನ ನಿಜ ಮಾಡ್ತೀಯಾ? ನಾನು ಮಾಡ್ತೀನಿ. ಆಲ್ ದಿ ಬೆಸ್ಟ್ ಸರ್ಸು. ಇಷ್ಟು ದಿನ ಮನೆ ಕೆಲಸ ಮಾತ್ರ ಮಾಡಿರೋ ಸರ್ಸು ಈ ಮನೆಗೆ ಸೊಸೆ ಆದ್ರೆ ಹೇಗಿರುತ್ತೋ, ಮುಂಜಾನೆ ಹುಟ್ಟೋ ಸೂರ್ಯನ ಬೆಳಕಿನ ಹಾಗೆ ಎಲ್ರಿಗೂ ಗೊತ್ತಾಗ್ಬೇಕು. ಸರಿನಾ?
ಆರತಿ ಧೂಪದ ಜೊತೆ ಈ ಮನೆಗೆ ಹೊಸ ಕಳೆನೆ ತಂದಿದ್ಯಮ್ಮ. ಇಷ್ಟು ದಿನ ಹಾಸ್ಟೆಲ್ ಆಗಿದ್ದ ಈ ಮನೆ ಇವತ್ತಿಂದ ಸಂಪೂರ್ಣವಾಗಿ ಮನೆಯಾಗಿ ಬದಲಾಯ್ತು. ಮಾವ, ನಿಮಗೆ ಹೀಗೆ ಪೂಜೆ ಮಾಡೋದೆಲ್ಲ ಇಷ್ಟ ಅಂತಾದ್ರೆ ನಾನ್ ಡೈಲಿ ಪೂಜೆ ಮಾಡ್ತಿದ್ನಲ್ಲ. ಏನಂದೆ? ನೀನ್ ಪೂಜೆ ಮಾಡ್ತೀನಂದ್ಯಾ? ನಿಜವಾಗ್ಲೂ? ಬೇರೇನು ಹೇಳ್ಬೇಡ, ಶುಕ್ಲಂ ಬರದನ ಒಂದ್ಸಲ ಹೇಳಮ್ಮ. ವೈ ನಾಟ್? ಕನ್ನಡದಲ್ಲ, ಇಂಗ್ಲಿಷ್ ಅಲ್ಲ. ನಿನ್ನ ಬದಲಾಯಿಸೋಕೆ ಆ ಸ್ವಾಮಿ ನಿತ್ಯಾನಂದಗೂ ಆಗಲ್ಲ. ಹಲೋ, ಹಾಯ್ ಅಂಕಲ್, ಹೇಳಿ. ಒಂದ್ ಸೆಕೆಂಡ್. ಎಷ್ಟು ಧೈರ್ಯ ನಿನಗೆ? ನನ್ನ ಮನೇಲಿ ದೇವ್ರ ಮನೆ ಒಳಗೆ ಹೋಗೋದಕ್ಕೆ ನೀನು ಯಾರು ಹೇಳಿದ್ದು? ಹೊಸ ಸೊಸೆ ಅಂತ ಎಲ್ಲರೂ ಹೇಳಿದಕ್ಕೆ ನೀನು ಕೊಬ್ಬು ಬಂದು ದೀಪ ಹಚ್ಚಕ್ ಹೊರಟೋದ್ಯಾ? ಅದು ಸಾಲದು ಅಂತ ಎಲ್ರಿಗೂ ಆರತಿ ಬೇರೆ ಕೊಡೋದಕ್ಕೆ ಹೊರಟ್ಬಿಟ್ಯಾ? ಭಕ್ತಿಯಿಂದ ಪೂಜೆ ಮಾಡೋದು ಕೂಡ ಪಾಪನ. ಇಷ್ಟಕ್ಕೂ ಈ ಮನೆ ಸೊಸೆಗೆ ಅಷ್ಟು ಅರ್ಹತೆ ಇಲ್ಲ ಅಂತ ಅನ್ಕೊಂಡಿದ್ದಾಳ ಇವಳು. ಅರ್ಹತೆ ಅಂತೆ? ಸೊಸೆ ಅಲ್ಲ, ಸೊಸೆ ಅಲ್ಲ. ಕಣ್ಣು ತಪ್ಪಿಸಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೂ ಎಲ್ಲರೂ ಇಷ್ಟಪಟ್ಟು ಅಕ್ಷತೆ ಕಾಳುಗಳನ್ನ ಹಾಕೋದಕ್ಕೂ ವ್ಯತ್ಯಾಸ ಇವ್ರಿಗೆ ಗೊತ್ತಾಗದೆ ಹೋದ್ರು ನಿನ್ನ ಬುದ್ಧಿಗೇನೇ ಆಗಿತ್ತು? ನೀನು ನನ್ನ ಸೊಸೆ ಅಲ್ಲ ಅಂತ ನಾನು ಹೇಳ್ತಾ ಇದ್ರೆ ನನ್ನ ಕೈಲಿ ಹೌದು ಅನ್ನಿಸ್ಕೊಳ್ಳೋದಕ್ಕಲ್ವಾ ಈ ಪೂಜೆ ಆರತಿ ಎಲ್ಲ ಶುರು ಮಾಡ್ಕೊಂಡಿರೋದು? ಇದನ್ನೆಲ್ಲ ನಿನ್ನ ಕೈಲಿ ಯಾರು ಮಾಡಿಸ್ತಾ ಇದ್ದಾರೆ ಅಂತ ನನಗ್ ಚೆನ್ನಾಗಿ ಗೊತ್ತು. ನಿನ್ನ ಹಿಂದೆ ನಿಂತು ಯಾರು ಇದನ್ನ ನಡೆಸ್ತಾ ಇದ್ದಾರೋ, ಯಾರು ಹೇಳ್ದ ಹಾಗೆ ನೀನು ಮಾಡ್ತಾ ಇದೀಯೋ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ಹೋಗಿ ನಿನ್ನ ಹಿಂದೆ ನಿಂತಿರೋರ್ಗೆ ಹೇಳು, ಮಧುಮಗಳನ್ನ ಬದಲಾಯಿಸಿ ಹಸಮಣೆ ಮೇಲೆ ಕೂರ್ಸೋಷ್ಟು ಈಸಿ ಅಲ್ಲ ಈ ವಾಗ್ದೇವಿನ ಇಂಪ್ರೆಸ್ ಮಾಡೋದು, ಈ ಮನೆ ಸೊಸೆಯಾಗಿ ಅಧಿಕಾರ ಚಲಾಯಿಸೋದು. ಅರ್ಥ ಆಗ್ತಿದ್ಯಾ? ನಾನು ಎಷ್ಟು ಕೂಗಾಡ್ತಿದ್ರು, ಎಷ್ಟು ಪೊಗರೆ ನಿನಗೆ? ಬಾಯಿ ಬಿಟ್ಟು ಒಂದು ಮಾತು ಕೂಡ ಆಡ್ತಾ ಇಲ್ಲ. ಯಾಕೆ? ನಾಲ್ಗೆ ಬಿದ್ದು ಹೋಗಿದ್ಯಾ? ಕೇಳ್ತಿರೋದು ನಿನ್ನೆ. ಮ್ಯಾಮ್, ನಿಮ್ಮನ್ನು ಮೀಟ್ ಮಾಡೋಕೆ US ಇಂದ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ.
ನಮ್ ಕೋಪ ಮನುಷ್ಯರ ಮೇಲೆ ಸಾಕಾಗ್ಲಿಲ್ವೇನೋ, ಆ ದೇವ್ರ ಮೇಲೆ ಕೂಡ ಶುರುವಾಗಿದೆ. ವಾಗ್ದೇವಿ ಆಲೋಚನೆ ಬದಲಾಗೋವರೆಗೂ ಅವಳ ಕೋಪ ಕಡಿಮೆ ಆಗಲ್ಲ. ಬದಲಾವಣೆ ಅದು ನಿಮ್ ತಂಗಿಗೆ. Jyoti, how are you? I'm good. What a pleasant surprise. Bah. Please be seated. Thank you. Hi Rahul. ಹಲೋ. Hi Navya. ಹಾಯ್ ಆಂಟಿ. Hello Arun Prasad ಅವರೇ. How are you? ನಮಸ್ಕಾರಮ್ಮ. Hi Vanaja. ಯಾ ನನ್ ನೇಮಿಗೆ ನೆನ್ಪಿದ್ಯಾ? ನಿನ್ ನೇಮ್ ಅಷ್ಟೇ ಅಲ್ಲ, ನಿನ್ ಕೇಂಬ್ರಿಡ್ಜ್ ಡಿಗ್ರಿ ಕೂಡ ನೆನ್ಪಿದೆ. ಯಾ ಗ್ರೇಟ್. ಮರಿಬೇಕಾಗಿರೋ ವಿಷಯನೇ ನೆನ್ಪಿಟ್ಕೊಂಡಿದ್ದಾಳೆ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ವಾಗ್ದೇವಿ ಮನೆ ಸೊಸೆ ಅಂದ್ರೆ ಫೇಸ್ ಫೀಚರ್ಸ್ಗಿಂತ ಕ್ವಾಲಿಫಿಕೇಶನ್ಸೇ ಜಾಸ್ತಿ ನೆನ್ಪಿರೋದು. ಹೇ ರಾಹುಲ್, ಸಾರಿ ಫಾರ್ ನಾಟ್ ಅಟೆಂಡಿಂಗ್ ಯೋರ್ ವೆಡ್ಡಿಂಗ್. ನೋ ಪ್ರಾಬ್ಲಮ್ ಆಂಟಿ. ಏನಿದು ಸರ್ಪ್ರೈಸ್ ವಿಸಿಟ್? ಆಕ್ಚುಲಿ ರಾಹುಲ್ ಮದ್ವೆ ಅಟೆಂಡ್ ಆಗ್ಬೇಕಿತ್ತು, ಬಟ್ ಪ್ಯಾಂಡಮಿಕ್ ಸಿಚುವೇಶನ್ಸ್ ನಿಂದ ವಿ ಕುಡಂಟ್ ಮೇಕ್ ಇಟ್. ಈಗ್ಲಾದ್ರೂ ಬಂದಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ವಾವ್, ನೈಸ್ ಕಾಫಿ. ಥ್ಯಾಂಕ್ ಯು. ಹಾ ವಾಗ್ದೇವಿ, ಇಂಡಿಯಾದಲ್ಲಿ ಸ್ಟಾಕ್ಸ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀನಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬ್ರೋಕರ್ ಜೊತೆ ಮೀಟಿಂಗ್ ಇದೆ. ಡು ಯು ಹ್ಯಾವ್ ಎನಿ ಐಡಿಯಾ ವಾಗ್ದೇವಿ? ಮಾರ್ಕೆಟಿಂಗ್ ಸ್ಟಾಕ್ಸ್ ಬಗ್ಗೆ ಅಂದ್ರೆ ನನ್ನ ಉದ್ದೇಶ. See one thing, buying stock isn't hard. What's challenging is choosing company that constantly beats the stock market. Understanding investment profiles, monitoring investments regularly, avoiding emotion-driven decision are the best steps to achieve good result in share market. ವಾವ್, ವಂಡರ್ಫುಲ್, you're genius. ಎಲ್ಲಾದ್ರಲ್ಲೂ ನಂಬರ್ 1 ಆಗೋದು ಅಂದ್ರೆ ಸುಮ್ನೆನಾ? ಪ್ರತಿ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋದ್ರಿಂದಾನೇ ಇಂಥ ಪರ್ಫೆಕ್ಟ್ ಹುಡುಗಿನ ಸೊಸೆ ಮಾಡ್ಕೊಂಡಿರೋದು. ವಾಗ್ದೇವಿ, you're really great. Your name? ಪ್ರೀತಿ ಮೇಡಮ್. ಮೇಡಮ್ ಅಲ್ಲ, ನಿನ್ನತ್ತೆ ಫ್ರೆಂಡ್ ಆಗಿರೋದ್ರಿಂದ ಯು ಕ್ಯಾನ್ ಕಾಲ್ ಮೀ ಆಂಟಿ. ಥ್ಯಾಂಕ್ ಯು ಆಂಟಿ. ಇಷ್ಟು ದಿನ ವೇಟ್ ಮಾಡಿದ್ದಕ್ಕೆ ನಂಬರ್ 1 ಅತ್ತೆಗೆ ನಂಬರ್ 1 ಸೊಸೆ ಸಿಕ್ಕಿದಾಳೆ ಅಂತಾಯ್ತು. ಅವಳು ನನ್ ಸೊಸೆ ಅಲ್ಲ. ಅಲ್ವಾ? ಮತ್ತೆ ನಿಮ್ ಸೊಸೆ ಯಾರು?